ತಲೆ ಎತ್ತಿ ಸ್ವಲ್ಪ. ಇವು ಕೆಲಸ ಚೆನ್ನಾಗಿ ಮಾಡಿದಾವ? ಕೆಲಸ ಮಾಡೋ ಸರ್, ಗಾಡಿ ಗಿಡಿ ಕೆಲಸ ಎಲ್ಲ ಮಾಡವೆ. ಗಾಡಿ ಇಲ್ಲಿ ಕಟ್ತೀರಾ? ಗಾಡಿನಿತ್ತು ಬೆಳಿಗ್ಗೆ ಕೊಟ್ಬಿಟ್ಟೆ, ಟೈರ್ ಗಾಡಿ. ಹೌದಾ? ಇಲ್ಲಿ ಗಾಡಿ ಕೆಲಸ ಏನು ಮಾಡ್ತೀರಾ ಇಲ್ಲಿ? ಹುಲ್ಲು ಪಲ್ಲು ಹಾಕೊಂಬರಕ್ಕೆ ಜಮೀನು ದೂರ ಅಲ್ಲಿ ಪಾಲಕ್ ಮಾಡ್ಕೊಂಡಿದ್ದೀನಿ 5 ಎಕರೆ. ಹೌದಾ? ರಾಗಿ ಹಾಕ್ತೀರಾ? ಬೇವು ಪಾವು ಹಾಕೊಂಬರಕ್ಕೆ. ಸರ್ ಇವು ಎಲ್ಲಿ ತಂದಿದ್ದು? ಇವು ಎಮ್ಗೆಪುರದಿಂದ. ಅಲ್ಲೂ ದನಗಳು ಕಟ್ತಾರಾ ನಾಟಿಸುಗಳು? ಸರ್ ಒಳ್ಳೆ ದನ ಕಟ್ತಾರೆ ಎಮ್ಗೆಪುರದಾಗ. ಕಟ್ತಾರಾ? ಕಟ್ತಾರೆ ಸರ್. ನಾವು ಹೇಳಿದ್ರಲ್ಲ 66,000 ತಂದಿದ್ದೀರಾ? 66,000 ಸರ್. 3 ವರ್ಷ ಆಯಿತು. 3 ವರ್ಷ ಆಯಿತು. 3 ಸೂಲು ಹಾಕಿದ್ದಾವೆ. 3 ಸೂಲು ಕರ ಹಾಕವೆ. ಹಾಂ. ಏನ್ ಜನ ಕೇಳಿದ್ರು ಕೊಡಲಿಲ್ಲ ಇವನ್ನ. ಮೊದಲನೇ ಸೂಲಲ್ಲಿ ಎರಡು ವರ್ಗರ ಎಷ್ಟು ಕೊಟ್ಟರೆ ಅವನ್ನ? ಅವು 1 ಲಕ್ಷಕ್ಕೆ ಕೊಟ್ಟೆ. ಎರಡನೇ ಸೂಲು? ಎರಡನೇ ಸೂಲು ಒಂದ್ ಜೊತೆ ಕಡಸು ಕೂಟ ಮಾಡಿ 1 ಲಕ್ಷಕ್ಕೆ ಕೊಟ್ಟೆ. ಐನ್ಗುಡಿ ಒಳಗೆ ಇದು ಕಡ್ಸಾಕಿತ್ತು. ಕಡಸು ಜೊತೆ ಕೂಟ ಮಾಡಿ. ಮಾಗಡಿ ಒಳಗೆ 70,000 ಕೊಟ್ಟೆ ಒಂದ್ ಜೊತೆ ಕೂಟ ಮಾಡಿ. ಇದು ಓರ್ಗರ ಇದ್ರದ್ದು. ತಿರುಗಿ 2 ಫಲ. ಮೂರನೇ ಸೂಲು ಇದು ಒಂದು ಇದಾಕೊಂದು ಎಣ್ಗರ ಹಾಕೈತೆ. ಇದು ಫಲ ಆಗದೆ 2 ಫಲ. ಇವಾಗ 2 ಫಲ. ಅದು ಲೇಟ್ ಆಗೈತಿ. ಇದು 4ನೇ ಸೂಲು ಫಲ. ಇವು 4ನೇ ಸೂಲು ಫಲ. ಮತ್ತೆ ವರ್ಷಕ್ಕೆ ಒಂದು 4-5 ಜೊತೆ ಕೊಡ್ತಾನೆ ಇರ್ತೀರಲ್ಲ? 10 ಜೊತೆವರೆಗೂ ಕೊಡ್ತೀರಾ? 4-5 ಜೊತೆ ಮಿಸ್ ಇಲ್ಲ ವರ್ಷಕ್ಕೆ. ಓರ್ಗರುಗಳಾದ್ರೂ ಕೊಡ್ತಿರ್ತೀರಾ, ಕಡ್ಸುಗಳಾದ್ರೂ ಕೊಡ್ತಾ ಇರ್ತೀರಾ? ಕೊಡ್ತಾ ಇರ್ತೀವಿ. ಸೀಮೆ ಹಸುಗಳು ಯಾವಾಗ 2 ಇರ್ತವೆ? 2 ಇರ್ತವೆ. ಯಾವಾಗ ಡೈಲಿ 2 ಇರ್ತವೆ. ಇವಾಗ ಅದು ಹೆಣ್ಗರ ಇದೆ. ಎಷ್ಟು ತಿಂಗಳು ಅದು? ಅದು ಒಂದು 6 ತಿಂಗಳಾಗದೆ ಸರ್. 6 ತಿಂಗಳು. ಅದಕ್ಕೊಂದು ಕೂಟ ಮಾಡಿ ಅದನ್ನು ಕೊಡ್ತೀರಾ? ಅದನ್ನು ಕೂಟ ಮಾಡಬೇಕು. ಕೂಟ ಮಾಡಿ ಇವಾಗ ಅರ್ಜೆಂಟ್ ಕೂಟ ಮಾಡಲ್ಲ. ಕೂಟ ಮಾಡಿ ಅದೆಲ್ಲ ಡಿಸೆಂಬರು ಇದು ಇದಕ್ಕೆ. ಹಸೆ ಹುಲ್ಲು ಇಲ್ಲ ಇದೆ ಸರ್. ಇನ್ನು ಒಣಹುಲ್ಲೇನೆ. ಈ ಪರವಾಗಿಲ್ಲ, ಮಳೆ ಆಗಿದೆ. ಮೇಲೆ ಹಸೆ ಹುಲ್ಲು ಬಿಡುತ್ತಲ್ಲ? ಜೋಳ ಚೆಲ್ಲಿದ್ದೀವಿ. ಜೋಳ ಬಂದಿಲ್ಲ. ಚೆಲ್ಲಿದ್ದೀವಿ. ಜೋಳನೂ ಚೆಲ್ಲಿದ್ದೀನಿ. ಆಯಿತು ಕೃಷ್ಣಪ್ಪರ, ಧನ್ಯವಾದಗಳು. ಓಕೆ.